ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಈಸಿಯಾಗಿ, ಯಾರು ಕೂಡ ಇಷ್ಟೊಂದು ಸಿಂಪಲ್ಲಾಗಿ ಸ್ಲೀವ್ಸ್ ಕಟಿಂಗ್ ಮಾಡೋದನ್ನು ಹೇಳ್ಕೊಟ್ಟಿರೋದಿಲ್ಲ. ಸೊ ಅಳತೆ ಬ್ಲೌಸ್ ಕರೆಕ್ಟಾಗಿ ಕೊಟ್ಟರು ಕೂಡ ನಿಮಗೆ ಸ್ಲೀವ್ಸ್ ಕಟಿಂಗ್ ಮಾಡೋದಕ್ಕೆ ಬರೋದಿಲ್ಲ, ಡೌನಿಂಗ್ ತೆಗೆಯೋದಕ್ಕೆ ಬರೋದಿಲ್ಲ, ಹಾಗೆಯೇ ಫ್ರಂಟ್ ಶೇಪ್ ತೆಗೆಯೋದಕ್ಕೆ ಬರೋದಿಲ್ಲ ಅನ್ನೋರು ಈ ವಿಡಿಯೋ ಒಂದು ಸಲ ನೋಡಿ. ನೀವು ಒಂದೇ ಸಲ ವಿಡಿಯೋ ನೋಡಿದ ತಕ್ಷಣ ನೀವು ಕಲ್ತ್ಕೋತೀರಾ ಹೇಗೆ ಸ್ಲೀವ್ಸ್ ಕಟಿಂಗ್ ಮಾಡೋದು ಅಂತ. ತುಂಬಾ ಈಸಿಯಾಗಿ ಹೇಳ್ಕೊಡ್ತೀನಿ. ನೀವು ಒಂದು 5 ಮಿನಿಟಲ್ಲೆಲ್ಲ ಸ್ಲೀವ್ಸ್ ಕಟಿಂಗ್ ಮಾಡೋದನ್ನು ತುಂಬಾ ಈಸಿಯಾಗಿ ಕಲ್ತ್ಕೋಬೋದು. ನೋಡಿ, ಈ ರೀತಿ ಮಧ್ಯಕ್ಕೆ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಅಲ್ವಾ. ಫಸ್ಟು 1/2 ಇಂಚ್ಗೆ ಒಂದು ಮಾರ್ಕ್ ಅನ್ನೋದನ್ನು ಮಾಡ್ಕೋಬೇಕು. ಸೊ 1/2 ಇಂಚ್ಗೊಂದು ಮಾರ್ಕ್ ಮಾಡಿಕೊಂಡು ಇದಾದಮೇಲೆ ನಾವು ಅಳತೆ ಬ್ಲೌಸನ್ನೇ ಇಟ್ಟು ನೀವು ಸ್ಲೀವ್ಸ್ ಕಟಿಂಗ್ನ ಮಾಡಿ. ಆವಾಗ ನಿಮ್ಗೆ ಏನಾಗುತ್ತೆ ಅಂತಂದರೆ ಪರ್ಫೆಕ್ಟಾಗಿ ಸ್ಲೀವ್ಸ್ದು ಅಳತೆ ಸಿಗುತ್ತೆ. ನೀವು ಟೇಪಲ್ಲಿ ಅಳತೆ ತಗೊಂಡ್ರೆ ಡೌನಿಂಗ್ ಅನ್ನೋದು ಕಡಿಮೆ ಇಲ್ವ ಜಾಸ್ತಿ ಆಗುತ್ತೆ. ಆವಾಗ ಏನಾಗುತ್ತೆ, ನಿಮಗೆ ಬ್ಲೌಸಲ್ಲಿ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಕೂರೋದಿಲ್ಲ. ಹಾಗೆಯೇ ಹಾರ್ಮೋಲ್ ಹತ್ರ ಕೂಡ ರಿಂಕಲ್ಸ್ ಅನ್ನೋದು ಬರುತ್ತೆ, ಸ್ಲೀವ್ಸ್ ಹತ್ರ ರಿಂಕಲ್ಸ್ ಬರುತ್ತೆ. ನೋಡಿ, ತೋಳಿನ ಮುಂಭಾಗ ಕೂಡ ಈ ರೀತಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದಾದಮೇಲೆ ಸ್ವಲ್ಪ ಟೈಟಾಗಿ ಎಳೆದಿಟ್ಕೊಳ್ಳಿ. ಬ್ಲೌಸ್ದು ಸ್ಲೀವ್ಸ್ನ ಎಳೆದಿಟ್ಕೊಂಡು ಭುಜದ ಹತ್ರ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಸ್ಲೀವ್ಸ್ನ ಅಟ್ಯಾಚ್ ಮಾಡಿರ್ತೀವಿ ಅಲ್ವಾ, ಅಲ್ಲಿ ಒಂದು ಮಾರ್ಕ್ ಅನ್ನೋದನ್ನು ಮಾಡ್ಕೊಳ್ಳಿ. ಅದಾದ ನಂತರ ಕಂಕಳ ಹತ್ರ ಕೂಡ ಒಂದು ಮಾರ್ಕ್ ಮಾಡ್ಕೋಬೇಕು. ಸೊ ನೋಡಿ, ಈ ರೀತಿ ಸ್ವಲ್ಪ ಟೈಟಾಗಿ ಎಳೆದಿಟ್ಕೊಳ್ಳಿ. ಬ್ಲೌಸ್ ಸ್ಲೀವ್ಸ್ ಹೇಗಿದೆ ಅದೇ ರೀತಿ ಬರಬೇಕು. ಅದು ಆ ರೀತಿ ಸ್ವಲ್ಪ ಟೈಟಾಗಿ ಎಳೆದಿಟ್ಕೊಂಡು, ಇಲ್ಲ ಅಂತಂದರೆ ಒಂದು ಸಲ ಐರನ್ ಮಾಡಬೇಡಿ, ಆವಾಗಲೂ ಕೂಡ ನಿಮಗೆ ನೀಟಾಗಿ ಕೂರುತ್ತೆ. ಅಲ್ಲಿ ಒಂದು ಕಂಕಳ ಹತ್ರ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸೊ ಇದಿಷ್ಟೇ. ಇದು 3 ಪಾಯಿಂಟ್ಗಳನ್ನ ಮಾರ್ಕ್ ಮಾಡ್ಕೊಂಡಾದಮೇಲೆ ಸ್ಟ್ರೈಟಾಗಿ ನಾವು ಹಾರ್ಮೋಲ್ ಹತ್ರ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅಲ್ಲಿಗೆ ಒಂದು ಲೈನ್ ಹಾಕಿ, ಅದಾದ ನಂತರ ಸ್ಲೀವ್ಸ್ದು ಉದ್ದನ ಮಾರ್ಕ್ ಮಾಡ್ಕೊಂಡಿದ್ವಲ್ವ, ಅಲ್ಲಿಗೆ ಒಂದು ಲೈನ್ ಹಾಕಿ. ಈ ರೀತಿ ಲೈನ್ ಹಾಕೊಂಡಾದಮೇಲೆ ನಾವು 2 ಇಂಚ್ಗೆ 1.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ನೋಡಿ, ಬೇಕಾದರೆ ಉದ್ದ ಸ್ಲೀವ್ಸ್ದು ಎಷ್ಟು ಡೌನಿಂಗ್ ಬಂದಿದೆ ಅಂತ ತೋರಿಸ್ತೀನಿ. ಇದು ಬಂದು 10.5 ಇಂಚು ಇದೆ ಅಲ್ವಾ. 10.5 ಇಂಚು ಸ್ಲೀವ್ಸ್ಗೆ 3.5 ಇಂಚು ಡೌನಿಂಗು ಕರೆಕ್ಟಾಗಿ ಆಗುತ್ತೆ. ನೋಡಿ, ಇವಾಗ 3.5 ಇಂಚ್ ಇದೆ. ಸೊ ಇದಿಷ್ಟು ಆದಮೇಲೆ ಇವಾಗ 1.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸೊ 1.5 ಇಂಚ್ಗೆ ನಾವು ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅದರಿಂದ ಇವಾಗ ಹಾರ್ಮೋಲ್ ಹತ್ರ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಅದನ್ನು ಈ ರೀತಿ ಸ್ಟ್ರೈಟ್ ಬಂದು ಸ್ಲೀವ್ಸ್ ಥರ ಶೇಪ್ ಕೊಡಿ. ಸೊ ಇದು ಸ್ಲೀವ್ಸ್ದು ಶೇಪು ಒಂದು 2-3 ಸಲ ನೀವು ಮಾಡ್ತು ಅಂತಂದರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ಇದಾದ ನಂತರ ಸ್ಲೀವ್ಸ್ದು ಮುಂಭಾಗನ ಮಾರ್ಕ್ ಮಾಡ್ಕೊಂಡಿದ್ವಲ್ವ, ಅದಕ್ಕೆ ಮತ್ತು ಹಾರ್ಮೋಲ್ಗೆ ಜಾಯಿಂಟ್ ಮಾಡಿ. ಇದು ಬಂದು ಸೀಮಿಂಗ್ ಅಲೈಸ್ಗೋಸ್ಕರ ಎಕ್ಸ್ಟ್ರಾ ಪೀಸ್ನ ಬಿಡಬೇಕಲ್ವ, ಅದಕ್ಕೋಸ್ಕರ ಎಕ್ಸ್ಟ್ರಾ ಪೀಸು ಅದು. ಇದಿಷ್ಟು ನಿಮಗೆ ಗೊತ್ತಾಯಿತು ಅಂತ ಅನ್ಕೋತೀನಿ. ಇವಾಗ ಫ್ರಂಟ್ ಶೇಪ್ ಹೇಗೆ ತೆಗೆಯೋದು ಅಂತ ತೋರಿಸ್ತೀನಿ ನೋಡಿ. ಹಾರ್ಮೋಲ್ ಹತ್ರ ಇಲ್ಲಿ 2 ಕೂಡ ಮಾರ್ಕ್ ಇದೆ ಅಲ್ವಾ, ಸ್ಲೀವ್ಸ್ದು ಶೇಪ್ ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅದರಿಂದ ಕೆಳಗಡೆ 1/2 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಮಧ್ಯೆ ಸೆಂಟ್ರೆನ್ಸಲ್ಲಿ ನಿಮಗೆ 1/2 ಇಂಚು ಗ್ಯಾಪ್ ಬರಬೇಕು. ಈ ರೀತಿ ಆ ರೀತಿ ನೀವು ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಫ್ರಂಟ್ ಶೇಪ್ ಅನ್ನೋದು ಕರೆಕ್ಟಾಗಿ ಬಂತು. ಈ ರೀತಿ ಸ್ಲೀವ್ಸ್ ಕಟಿಂಗ್ ಮಾಡಿದ್ರೆ ಅಳತೆ ಬ್ಲೌಸ್ ಏನಾದರೂ ಕರೆಕ್ಟಾಗಿ ಇತ್ತು ಅಂತಂದರೆ ನೀವು ಯಾವುದೇ ತೊಂದರೆ ಇಲ್ಲದೇ, ನೀವು ಬಿಗಿನರ್ಸ್ ಆಗಿದ್ದರೂ ಕೂಡ ತುಂಬಾ ನೀಟಾಗಿ ಸ್ಲೀವ್ಸ್ ಶೇಪ್ ಅನ್ನೋದನ್ನು ತೆಗೆದು ನೀವು ಕೂಡ ಪರ್ಫೆಕ್ಟಾಗಿ ಟೈಲರ್ ಅನ್ನೋದು ಆಗ್ಬೋದು. ಸೊ ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅಥವಾ ಇನ್ನೂ ಒಂದು ರೀತಿ ನಾವು ಸ್ಲೀವ್ಸ್ ಕಟಿಂಗ್ ಅನ್ನೋದನ್ನು ಮಾಡ್ಕೋಬೋದು. ಅದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ, ಅದು ಯಾವ ರೀತಿ ಸ್ಲೀವ್ಸ್ ಕಟಿಂಗ್ ಮಾಡೋದು ಅಂತ ಅಂದ್ಬಿಟ್ಟು. ಸೊ ಇದನ್ನು ಬಂದು ನಾನು ಸ್ಲೀವ್ಸ್ ಕಟಿಂಗ್ ಮಾಡೋದು ಇದೇ ರೀತಿ. ಹಾಗಾಗಿ ನಾನು ಸುಮಾರು ವರ್ಷದಿಂದ ಇದೇ ರೀತಿ ಸ್ಲೀವ್ಸ್ ಕಟಿಂಗ್ ಮಾಡ್ತಿರೋದ್ರಿಂದ ನಿಮಗೂ ಕೂಡ ಈಸಿ ಆಗುತ್ತೆ ಅಂದ್ಬಿಟ್ಟು ಇದನ್ನೇ ಹೇಳ್ಕೊಡ್ತಾ ಇದ್ದೀನಿ. ಇವಾಗ 2 ಪಾರ್ಟ್ಗಳು ಮಾತ್ರ ಈ ರೀತಿ ಹಾಕ್ಕೊಂಡು, ಅದು ನಾವು ಫ್ರಂಟ್ ಶೇಪ್ ಹಾಕಿದ್ವಿ ಅಲ್ವಾ, ಅದನ್ನು ಮಾತ್ರ ಕಟ್ ಮಾಡಿ ತೆಗಿಬೇಕು. ಆವಾಗ ನಿಮಗೆ ಫ್ರಂಟ್ ಶೇಪ್ ಅನ್ನೋದು ಸಿಗ್ತಾ ಹೋಗುತ್ತೆ. ಅಲ್ಲಿಗೆ ಒಂದು ನಾಚ್ ಹಾಕ್ಕೊಳ್ಳಿ. ಸ್ಟಿಚಿಂಗ್ ಮಾಡುವಾಗ ನಾಚ್ ಅನ್ನೋದು ಯಾವ ಕಡೆ ಇದೆ ಆ ಕಡೆಗೆ ಫ್ರಂಟ್ಗೆ ಹಾಕೊಂಡು ನೀವು ಸ್ಟಿಚ್ ಮಾಡ್ಕೋಬೋದು. ಸೊ ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ವಿಡಿಯೋಗೆ ಲೈಕ್ ಮಾಡಿ. ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.